ನನ್ನ ಜೊತೆಗೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಇವತ್ತಿನ ಪವರ್ ಫೋಕಸ್ನಲ್ಲಿ ನಾವು ಮೊಟ್ಟ ಮೊದಲಿಗೆ ಮಾತನಾಡ್ತಾ ಇರುವಂಥ ವಿಚಾರ, ನರೇಂದ್ರ ಮೋದಿ ಮತ್ತೊಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ. ಕಾಂಗ್ರೆಸ್ಸೇತರ ಏಕೈಕ ಪ್ರಧಾನಿ, ಅತಿ ಹೆಚ್ಚು ವರ್ಷಗಳ ಕಾಲ, ಮತ್ತು ಕಾಂಗ್ರೆಸ್ನವರನ್ನು ಕನ್ಸಿಡರ್ ಮಾಡಿದ್ರೆ ಈ ದೇಶವನ್ನಾಳಿರುವ ಅತಿ ಹೆಚ್ಚು ದಿನಗಳಲ್ಲಿ 2ನೇ ಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಕಾಲಿಟ್ಟಿದ್ದಾರೆ. 4078 ದಿನಗಳ ನರೇಂದ್ರ ಮೋದಿ ಅವರ ಆಡಳಿತ, ಈ ಮೈಲಿಗಲ್ಲು ಮತ್ತು ಕಳೆದ 11 ವರ್ಷಗಳ ಈ ದೇಶದ ಸಮಗ್ರ ಅಭಿವೃದ್ಧಿ, ಇವೆಲ್ಲದರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡೋಣ. ಮೊದಲನೆಯ ಟಾಪಿಕ್ನಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮತ್ತೊಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದ್ದಾರೆ. ದೇಶವನ್ನ ಆಳಿರುವ ಪ್ರಧಾನಿಯಾಗಿ ನರೇಂದ್ರ ಮೋದಿ ದೀರ್ಘಕಾಲ ಸೇವೆ ಮಾಡಿರುವವರ ಪೈಕಿ ಒಬ್ಬರಾಗಿದ್ದಾರೆ. ಅತಿ ಹೆಚ್ಚು ದಿನಗಳವರೆಗೆ ಸೇವೆ ಸಲ್ಲಿಸಿರುವ ದೇಶದ 2ನೇ ಪ್ರಧಾನಿ ಅನ್ನುವ ಖ್ಯಾತಿಗೆ ನರೇಂದ್ರ ಮೋದಿ ಅವರು ಇದೀಗ ಪಾತ್ರರಾಗಿದ್ದಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ದಾಖಲೆಯನ್ನ ಇವತ್ತು ಈ ದಿನ ಮುರಿದಿದ್ದಾರೆ. 4077 ದಿನಗಳು ಇಂದಿರಾ ಗಾಂಧಿ ಅವರು ಒಟ್ಟು ಪ್ರಧಾನಿಯಾಗಿ ದೇಶವನ್ನ ಆಳಿದ್ದ ದಿನಗಳು, ಸೇವೆ ಮಾಡಿದ್ದಂಥ ದಿನಗಳು. ಈಗ ನರೇಂದ್ರ ಮೋದಿ ಅವರು 4078ನೇ ದಿನಕ್ಕೆ ಪದಾರ್ಪಣೆ ಮಾಡೋದರ ಮುಖಾಂತರ ದೇಶವನ್ನ ಅತಿ ಹೆಚ್ಚು ದಿನಗಳ ಕಾಲ ಆಳಿರುವ 2ನೇ ಪ್ರಧಾನಿ ಅನ್ನೋ ಹೆಗ್ಗಳಿಕೆ ಇವರದಾಗಿದೆ. ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು, ಒಟ್ಟು 16 ವರ್ಷ 286 ದಿನ, ಆಲ್ಮೋಸ್ಟ್ 17 ವರ್ಷಗಳ ಕಾಲ. ನರೇಂದ್ರ ಮೋದಿ ಕೂಡ ಸತತ 3 ಲೋಕಸಭಾ ಚುನಾವಣೆಗಳಲ್ಲಿ ಜಯಭೇರಿ ಬಾರಿಸಿದ್ರು. ಕಾಂಗ್ರೆಸ್ಸೇತರ ಪ್ರಧಾನಿಗಳಲ್ಲಿ ದೀರ್ಘಾವಧಿ ಸೇವೆ ಸಲ್ಲಿಸಿರುವವರ ಪೈಕಿ ನರೇಂದ್ರ ಮೋದಿ ಅವರು ಮೊದಲಿಗರಾಗ್ತಾ ಇದ್ದಾರೆ. ಸೊ ನರೇಂದ್ರ ಮೋದಿ ಅವರ ಈ ಮೈಲಿಗಲ್ಲು, ಇದ್ರ ಬಗ್ಗೆ ನಾವು ಇವತ್ತು ಯಾಕೆ ಮಾತನಾಡಬೇಕು? ಅವರ ಈ 4078 ದಿನಗಳನ್ನು ಕಂಪ್ಲೀಟ್ ಮಾಡಿದ್ದಕ್ಕೆ ಸಂಭ್ರಮವೋ, ಅಥವಾ 4078 ದಿನಗಳಲ್ಲಿ ಭಾರತ ಕಂಡಂತಹ ಯಾವುದಾದ್ರೂ ವಿಶೇಷತೆಗಳನ್ನು, ಅಥವಾ ಭಾರತದ ಈವರೆಗಿನ ಆಡಳಿತಕ್ಕಿಂತ ವಿಭಿನ್ನವಾಗಿರುವ ಆಡಳಿತವನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರಾ? ನರೇಂದ್ರ ಮೋದಿ ಅವರ ಆಡಳಿತ ಹೇಗಿದೆ? ನರೇಂದ್ರ ಮೋದಿ ಅವರ 2 ಕಂಪ್ಲೀಟ್ ಟರ್ಮ್ಸ್ ಮತ್ತು ಈ ಬಾರಿಯ ಟರ್ಮ್ ಆರಂಭ ಮಾಡಿ ಈಗಾಗಲೇ 1-1.5 ವರ್ಷಗಳು ಕಳೀತಾ ಬಂದಿದೆ. ನರೇಂದ್ರ ಮೋದಿ ಅವರ ಇಷ್ಟು ದಿನಗಳ ಆಡಳಿತ, ಬಟ್ ಅಫ್ಕೋರ್ಸ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ದೇಶವಾಗಿರುವ ಭಾರತದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಸೇವೆ ಸಲ್ಲಿಸಿರುವ 2ನೇ ಪ್ರಧಾನಿಯಾಗಿ ಅವರಿದ್ದಾರೆ. ಅವರಿಗೆ ಅಭಿನಂದಿಸುತ್ತಾ ಸರ್, ಈ ಬಗ್ಗೆ ಏನು ಹೇಳ್ತೀರಿ? ನರೇಂದ್ರ ಮೋದಿ ಅವರ 4078 ದಿನಗಳ ಆಡಳಿತ, ಭಾರತದ ಅಭಿವೃದ್ಧಿ, ಈ 2 ವಿಚಾರಗಳನ್ನು ಗಮನಿಸಿದ್ರೆ ಅವರಿಗೆ ಅಭಿನಂದನೆ ಕೊಡುತ್ತೀರಾ, ಅಥವಾ ಇನ್ನೂ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತೀರಾ? ಇಲ್ಲ, ಅಭಿನಂದನೆಗಳಿಗೆ ಅವರು ಅರ್ಹರು ಅನ್ನೋದು ನಂಬರ್ 1. ನಂಬರ್ 2, ಇವರ ರಾಜಕೀಯ ಜೀವನ ಏನು ಹೂವಿನ ಹಾಸಿಗೆಯಾಗಿ ಇರಲಿಲ್ಲ. ಇಟ್ ಈಸ್ ನಾಟ್ ಈಸಿ. ಈಗ ನೀವು ಇಂದಿರಾ ಗಾಂಧಿಯವರ ಬಗ್ಗೆ ಮಾತಾಡಿದರೆ 4047 ದಿನ, 77 ದಿನ, ಇವರು 4078ನೇ ದಿನ. ಎಸ್, ಇಂದಿರಾ ಗಾಂಧಿಯವರಿಗೆ ಈಸಿ ಇತ್ತು. ಏನಕ್ಕಂದರೆ ಅವರ ತಂದೆಯವರು, ಅವರ ಫ್ಯಾಮಿಲಿ, ನಾವೇನು ಫ್ಯಾಮಿಲಿ ರಾಜಕೀಯ ಅಂತ ಹೇಳ್ತೀವಲ್ಲ, ಅಲ್ಲಿಂದ ನಡ್ಕೊಂಡು ಬಂದಿತ್ತು. ಅಲ್ಲಿಂದ ದಾರೆ ಎರೆದು ಬಂದಂತಹ ಒಂದು ರಾಜಕೀಯವಾಗಿತ್ತು. ಬಟ್ ಅಂದ ಮಾತ್ರಕ್ಕೆ ಇಂದಿರಾ ಗಾಂಧಿಯವರು ಏನು ಮಾಡಿಲ್ಲ ಅಂತಲ್ಲ. ಒಂದು ಮಹಿಳೆಯಾಗಿ ಇಂದಿರಾ ಗಾಂಧಿಯವರು ಭಾರತದಲ್ಲಿ ಮಾಡಿದಂತಹ, ಪ್ರಧಾನಮಂತ್ರಿಯಾಗಿ ಮಾಡಿದಂತಹ ಕೆಲಸಗಳು ಅದೂ ಕೂಡ ಅಭಿನಂದನಾ ಅರ್ಹಗಳೇ. ಅದರ್ ದೆನ್ ತುರ್ತು ಪರಿಸ್ಥಿತಿಯನ್ನು ನಾವೆಲ್ಲ ಏನು ಈಗಲೂ ಮಾತಾಡ್ತಾ ಇದ್ದೀವಿ ಬಿಟ್ಟರೆ, ವಿ ಆರ್ ಸೀನ್ ಪಾಕಿಸ್ತಾನ್ ವಾರ್, ಇನ್ನರ್ ಪೀರಿಯಡ್ ಆ್ಯಂಡ್ ಆಲ್ ದಟ್. ಬಟ್ ಇದು ಅಶ್ವಮೇಧ ಯಾಗ ಏನಿದೆ ಅಲ್ವಾ ಮೋದಿಯವರದು, ನಾಟ್ ಸ್ಟಾರ್ಟೆಡ್ ಇನ್ 2014. ನಾವು ಸ್ವಲ್ಪ ಹಿಂದೆ ಹೋಗಿ ಮೆಲುಕು ಹಾಕುವ. 7th ಅಕ್ಟೋಬರ್ 2001 ವಾಜಪೇಯಿ ಅವರು ಯಾವಾಗ ಹೋಗಿ ನೀವು CM ಹುದ್ದೆಯನ್ನು ಅಲಂಕರಿಸಬೇಕು, ಹೋಗಿ ಕೇಶುಭಾಯಿ ಪಾಟೀಲ್ ಹತ್ರ ತಗೊಳ್ಳಿ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಇಲ್ಲಿಯವರೆಗಿನ ಜರ್ನಿ ಇದೆ ಅಲ್ವಾ, ವೆರಿ ಚಾಲೆಂಜಿಂಗ್, ಆಲ್ವೇಸ್ ಚಾಲೆಂಜಿಂಗ್. ಒಬ್ಬ RSS ಆಫೀಸನ್ನು ಕಸಪರಕೆ ಹೊಡ್ಕೊಂಡಿದ್ದವರು ಒಂದೊಂದೇ ಹಂತವಾಗಿ ಮೇಲೆ ಬಂದು BJPಯಲ್ಲಿ ಜನರಲ್ ಸೆಕ್ರೆಟರಿ ಪೋಸ್ಟನ್ನು ಅಲಂಕರಿಸಿ CM, ಅದು ಎಷ್ಟು ಸಲ? 4ನೇ ಸಲ. 4ನೇ ಸಲ CM, 3 ಸಲ PM. ಸಾಧನೆಯ ಹಾದಿಯಲ್ಲಿ ಅಂತ ನಾವು ಹೇಳ್ತೀವಿ. ಡೌನ್ ಸ್ಟೆಪ್ ಆರ್ ಒಂದೊಂದು ಸ್ಟೆಪ್ ಮೇಲೆ ಬರುವುದಾ ಅಂತ. ಈ ಸೀನ್ ನಾವು ನೋಡುವಾಗ ಹೇಳ್ತೇವೆ, ಕಲ್ಲರಳಿ ಹೂವಾಗಿ ಅಂತ. ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಒಂದು ಕಲ್ಲನ್ನು ಕೂಡ ಕೆತ್ತಿಬಿಟ್ಟು ಚೆನ್ನಾಗಿ ಮಾಡಿದ್ರೆ ಅದು ಹೂವಿನ
ಥರ ಮಾಡ್ಬೋದು, ಅದನ್ನು ಒಂದು ಶಿಲೆ ಮಾಡ್ಬೋದು, ಒಂದು ದೇವರು ಮಾಡ್ಬೋದು ಅಂತ ಹೇಳೋದಕ್ಕೆ ಮೋದಿ ಅತ್ಯುತ್ತಮ ಉದಾಹರಣೆ. ಗುಜರಾತನೂ ಅಷ್ಟೇ, 4 ವರ್ಷ 4 ಸಲದ ಆ ಟರ್ಮ್ ಇದೆ ಅಲ್ವಾ, ಗುಜರಾತನ್ನು ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಇಡೀ ವಿಶ್ವಕ್ಕೆ ಪರಿಚಯಿಸಿದವರು ಮೋದಿಯವರು. ತದನಂತರ ಈ ಡೆಲ್ಲಿ ಪಯಣ ಇದೆ ಅಲ್ವಾ, ಭಾರತಕ್ಕೆ ಒಂದು ಲೀಡರ್ ಆಗಿ ಬರೋದಿದ್ದಲ್ವಾ. ಫಸ್ಟ್ ಆಫ್ ಆಲ್ ಬಿ ಜೆ ಪಿಯಲ್ಲಿ ಆಗ ತನ್ನನ್ನು ತಾನು ಬಿ ಜೆ ಪಿಯಲ್ಲಿ ದೊಡ್ಡ ನಾಯಕನಂತ ಗುರುತಿಸುವುದೇ ಚಾಲೆಂಜ್ ಇತ್ತು ಮೋದಿಜಿಯವರಿಗೆ. ಯಾಕಂದ್ರೆ ಲಾಲ್ ಕೃಷ್ಣ ಅಡ್ವಾಣಿ ಅಂತಹ ದಿಗ್ಗಜ ಲೀಡರ್ಗಳಿದ್ರು, ಯಶವಂತ್ ಸಿನ್ಹಾ, ಮುರಳಿ ಮನೋಹರ್ ಜೋಶಿ, ನೀವೆಲ್ಲ ನೋಡಿದರೆ ಲೀಡರ್ಗಳನ್ನು ಕ್ಯಾಡರ್ ನೋಡಿದರೆ ಆಗ ಅನಂತಕುಮಾರಿಂದ ಹಿಡಿದು ಮನೋಹರ್ ಪಾರಿಕರ್ವರೆಗೆ ಎಲ್ಲರನ್ನು ನೋಡಿದರೆ ಮೋದಿಯವರು ಅವರಿಗೆ ತುಂಬ ಜೂನಿಯರ್ ಆಗಿ ಕಾಣ್ತಾ ಇದ್ರು. ಅವರ ಮಧ್ಯದಲ್ಲಿ ತನ್ನ ಹೆಸರನ್ನು ಬೆಳೆಸಿ ತಾನೊಂದು ಮೋದಿ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ವಿಶ್ವನಾಯಕನಾಗಬೇಕಂತ ಹೊರಟಿದಾರಲ್ವ, ಆ ಯಾತ್ರೆ ಇದೆ ಅಲ್ವಾ, ಅದು ಅಭಿನಂದನಾರ್ಹ ಅಂತ ಹೇಳೋದು. ಹೌದು, 2014ಗಿಂತ ಮುಂಚೆ ಕಾಂಗ್ರೆಸ್ ಏನು ಮಾಡ್ತು ಅಂತ ಗೊತ್ತಿದೆ. ಅದು ಅಂದ ಮಾತ್ರಕ್ಕೆ ಮನಮೋಹನ್ ಸಿಂಗ್ ಏನು ಮಾಡಿಲ್ಲ ಅಂತಲ್ಲ. ಇಂಡಿಯಾದಲ್ಲಿ ನೀವು ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಆಲ್ಸೋ ಇದು ಬೆಸ್ಟ್ ಪ್ರೈಮ್ ಮಿನಿಸ್ಟರ್ಸ್. ಬಟ್ ಏನು ಕರಪ್ಷನ್ ಚಾರ್ಜಸ್ ಆಯ್ತಲ್ಲ, ಕೊಲ್ಯೂಷನ್ ಪಾರ್ಟಿಗಳಾದ ಕರಪ್ಷನ್ 3G ಆಗಲಿ 2G ಆಗಲಿ ಕೋಲ್ ಆಗಲಿ ಎಲ್ಲ ಇತ್ತಲ್ಲ, ಅದೆಲ್ಲ ಬಂದಾಗ ಜರ್ಜರಿ ತಗೊಂಡಿದ್ದ ಭಾರತಕ್ಕೆ ಇನ್ನೊಂದು ಓಯಸಿಸ್ ಥರ ಬಂದಿರೋದೇ ಮೋದಿ. ಆಗ ರಾಷ್ಟ್ರದ ಬೆಳವಣಿಗೆಯನ್ನು ಇಟ್ಕೊಂಡು ಕರಪ್ಷನನ್ನು ಕ್ಲೀನ್ ಇಂಡಿಯಾ ಇಮೇಜ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಬಂದಾಗ ಮೋದಿಯವರನ್ನು ನಾಟ್ ಓನ್ಲಿ ಗುಜರಾತ್, ಎಂಟೈರ್ ಇಂಡಿಯಾ ವೆಲ್ಕಮ್ ಮಾಡಿದ್ದು ನಿಜ. ದಟ್ ಈಸ್ ಅ ಬಿಗಿನಿಂಗ್. ಅವರನ್ನು ವೆಲ್ಕಮ್ ಮಾಡಿದ್ಯಾರು? ಸ್ವಂತ ಸ್ಟೇಟುನಲ್ಲ, ದೂರದ ಉತ್ತರ ಪ್ರದೇಶದಲ್ಲಿ ಬಂದು ನಿಂತರು, ಅವರು ವಾರಣಾಸಿಯಲ್ಲಿ ನಿಂತರು. ಈಸ್ ನಾಟ್ ಸೆಲೆಕ್ಟೆಡ್. ಗುಜರಾತಿನ ಯಾವುದೋ ಒಂದು ರಾಜ್ಕೋಟ್, ಫಸ್ಟ್ ಅವರು ಗುಜರಾತ್ ಸಿ ಎಂ ಆದಾಗ ಫಸ್ಟ್ ಟರ್ಮನ್ನು ರಾಜ್ಕೋಟ್ ಅಂತ ಮಾಡ್ತಾರೆ, ಮತ್ತೆ ಉಳಿದಿದ್ದನ್ನು ಇನ್ನೊಂದು ಪ್ರದೇಶದಿಂದ ಮಣಿನಗರದಲ್ಲಿ ಮಾಡ್ತಾರೆ. ಈಗ ಹಿಂದೂ ಧರ್ಮದ ಸಾಂಕೇತಿಕವಾಗಿರುವಂತಹ ಒಂದು ರಾಜ್ಯವನ್ನು ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲಿ ಅಸ್ತಿತ್ವ ಉಳಿದಿದೋ, ಎಲ್ಲಿ ಅಸ್ತಿತ್ವ ಅಲ್ಲಿಂದ ಶುರು ಮಾಡಬೇಕು. ಬಿ ಜೆ ಪಿ ಯಾವುದು ಒಂದು ಮಂತ್ರ ಇಟ್ಕೊಂಡು ಬಂದಿದಲ್ಲ, ಹಿಂದುತ್ವದ ಒಟ್ಟಿಗೆ ದೇಶದ ಬೆಳವಣಿಗೆ, ಡೆವಲಪ್ಮೆಂಟು, ಕರಪ್ಷನ್ನು, ಇದನ್ನೆಲ್ಲ ಪ್ರೈಸ್ ರೈಸು, ಆಗ ಪೆಟ್ರೋಲು, ನೀವು ನೋಡಿದ್ರಿ ಮೋದಿಯವರ ಭಾಷಣ ಮಾಡ್ಕೊಂಡು ಬಂದ ಮೋದಿಗೆ ಚಾಲೆಂಜಸ್ ಆರ್ ನಾಟ್ ದ್ಯಾಟ್ ಈಸಿ. ನಾವು ಹೇಳ್ದಂಗೆ ಆಯ್ಕೆ ಆದ ಕೂಡಲೇ, ಪ್ರಧಾನಿ ಆದ ಕೂಡಲೇ ಎಲ್ಲ ಆಗಿ ಹೋಗಲ್ಲ. ಒಂದು ಸಲ ಏನೋ ಭಾಷಣ ಮಾಡಿ ಫೂಲ್ ಮಾಡ್ಬೋದು, ಒಂದು ಸಲ ಎಲ್ಲರನ್ನ ಭಾಷಣ ಮಾಡಿ ಎಲ್ಲರೂ ಫುಲ್ ಮಾಡಿ. ನೀವು ನೋಡಿದ್ರಿ ಎಷ್ಟೋ ಫಿಲ್ಮ್ ಆ್ಯಕ್ಟರ್ಗಳು ಪಾರ್ಟಿಗಳನ್ನು ಕಟ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ಸಲ ಫ್ಲೂಕಲ್ಲಿ ಬರ್ಬೋದು, ನೆಕ್ಸ್ಟು ಸಲ ಆಗಲ್ಲ. ಬಟ್ ದಿಸ್ 14 years, ಎಸ್, ಒಂದು ರಾಜಕೀಯ ಜೀವನ ಅಂತ 2014ಇಂದ ಆಲ್ಮೋಸ್ಟ್ ಈಗ 15ನೇ ವರ್ಷಕ್ಕೆ ಕಾಲಿಡ್ತಿರುವ ಮೋದಿಯವರಿಗೆ ನೀವು ಹೇಳಿದ್ರೆ ಹೆಂಗೆ 4078 ದಿನಗಳನ್ನು ಕರೆದವರು ಹೆಂಗೆ ಮಾರ್ಕ್ಸ್ ಕೊಡ್ತೀರಿ ಅಂತ ಹೇಳಿದರೆ ಇಟ್ ಈಸ್ ವೆರಿ ಟಫ್. ಇಟ್ ಈಸ್ ನಾಟ್ ದ್ಯಾಟ್ ಈಸಿ ದ್ಯಾಟ್ ಎಲ್ಲದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ಕೆಲವು ಪ್ರಾಕ್ಟಿಕಲಿ ಆಲ್ಸೋ ಟಫ್ ಆಗುತ್ತೆ. ಕೆಲವು ರಾಜಕೀಯ ಉದ್ದೇಶಕ್ಕಾಗಿ, ತಮ್ಮ ಪಾರ್ಟಿಯ ಉಳಿವಿಗಾಗಿ ಅಥವಾ ಯಾವುದೇ ಒಂದು ರಾಜಕೀಯ ಬೆಳವಣಿಗೆಗಾಗಿ ಡಿಸಿಷನ್ ತಗೊಳ್ಬೇಕಾಗತ್ತೆ. ಅವರು ಕೂಡ ಒಂದು ರಾಜಕೀಯ ಪಾರ್ಟಿಯ ಮೆಂಬರೇ, ಕರೆಕ್ಟ್. ಬಟ್ ವೆನ್ ಇಟ್ ಕಮ್ಸ್ ಟು ಈ 14 ವರ್ಷದ ಟರ್ಮ್ ಇದೆ ಅಲ್ವಾ, ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಟರ್ಮ್ ಆಫ್ ನಾಟ್ ಓನ್ಲಿ ಮೋದಿ. ಭಾರತದ ಏನು 1947 ಆಫ್ಟರ್ ಇತಿಹಾಸ ಇದೆ ಅಲ್ವಾ, ಐ ಥಿಂಕ್ ವಿಶ್ವದಲ್ಲೇ ಭಾರತವನ್ನು ಗುರುತಿಸಿದಂತಹ 14 ವರ್ಷ. ದ್ಯಾಟ್ ಕ್ರೆಡಿಟ್ ಗೋಸ್ ಟು ಹಿಮ್. ಅದು ಯಾವ ರೀತಿ ಬೇಕಾದರೆ ಮಾಡಲಿ, ನೀವು ಅದಕ್ಕೆ ಯಾವ ರೀತಿಯಾಗಿ ಬಣ್ಣ ಕಟ್ಟಿ, ಬಟ್ ಹೀ ಸಕ್ಸೀಡೆಡ್ ಇನ್ ದ್ಯಾಟ್. ತನ್ನನ್ನು ತಾನು ಬ್ರ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಮೋದಿ ಸಕ್ಸೀಡ್ ಆದರು. ಅದಕ್ಕೆ ನಾವು ಹೇಳಿದ್ದು ಬ್ರ್ಯಾಂಡ್ ಇಂಡಿಯಾ ಆ್ಯಂಡ್ ಬ್ರ್ಯಾಂಡ್ ಮೋದಿ ಎರಡು ಪ್ಯಾರಲಲ್ ಆಗಿ ಹೋಯಿತು. ಎಲೆಕ್ಷನ್ಗೆ ಬಂದಾಗ ನಿಮಗೆ ಮೋದಿ ಮುಖ ನೋಡಿ ಓಟ್ ಹಾಕಲಾಗ್ತೇವೆ ವಿನಃ ಬಿ ಜೆ ಪಿಯಲ್ಲಿ ನಿಂತ್ಕೊಂಡ ಯಾವ ಕ್ಯಾಂಡಿಡೇಟ್ ನೋಡಿನೂ ಓಟ್ ಹಾಕಲಿಲ್ಲ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಈ ಎರಡು ಇದೆ ಅಲ್ವಾ, ಈ ಎರಡು ಮೋದಿ ಬ್ರ್ಯಾಂಡ್ ಮತ್ತು ಬ್ರ್ಯಾಂಡ್ ಇಂಡಿಯಾ ಇದೆ ಅಲ್ವಾ, ದಟ್ ಈಸ್ ಗಾನ್ ಟುಗೆದರ್. ಅದರ ಒಟ್ಟಿಗೆ ತನ್ನನ್ನು ತಾನು ವಿಶ್ವನಾಯಕನಾಗಿ ಗುರುತಿಸ್ಕೋಬೇಕು ಅನ್ನುವ ಆ ಹುಮ್ಮಸ್ಸಿದೆ ಅಲ್ವಾ, ಆ ಏಜಲ್ಲೂ
ದಟ್ ಈಸ್ ನಾಟ್ ಈಸಿ. ನಾವು ಎಣಿಸಿದಂಗಲ್ಲ. ಈಗ ನೀವು ನೋಡಿದರೆ ಕೇಳ್ತಾರೆ, ಒಂದು ದಿನನೂ ರಜೆ ತಗೊಳ್ಳದೆ, ಎಲ್ಲಿಗೂ ಹೋಗದೆ, ತನಗೆ ಯಾವುದು ಫ್ಯಾಮಿಲಿ ಇಲ್ಲ, ನಾಟ್ ಈವನ್ ಯುವರ್ ಸೀನ್ ಈಸ್ ಸ್ಪೆಂಡಿಂಗ್ ಟೈಮ್ ಫಾರ್ ಫ್ಯಾಮಿಲಿ. ನಾವು ಒಂದು ದಿನ ಅವರನ್ನು ತನ್ನ ವೈಯಕ್ತಿಕ ಜೀವನದ ಮಟ್ಟಿಗೆ ಇಟ್ಟಿದ್ರಂದರೆ ಅವ್ರು 1-2 ಸಲ ತಾಯಿಯನ್ನು ಆಗ ತಾಯಿಯವರ ಜೀವಂತ ಇರುವಾಗ ಹೋಗಿದ್ರು ಏನೋ, ಅದ್ರ ಮೇಲೆ ಅದನ್ನು ನಾವು ನೋಡಿಲ್ಲ. ಮೋದಿ ಏನಾದರೂ ವೈಯಕ್ತಿಕ ಭೇಟಿಗಾಗಿ ಎಲ್ಲೋ ಗುಜರಾತ್ಗೆ ಹೋದರು, ಅವರ ಅಣ್ಣನ ಮಕ್ಕಳ ಮದುವೆಗೆ ಹೋದರು, ಇದೆಲ್ಲ ನಾವು ನೋಡಿಲ್ಲ. ಬಟ್ ಸ್ಟಿಲ್ ದ ವೇ ಹಿ ಮೇಂಟೈನ್ಡ್ ಹಿಮ್ಸೆಲ್ಫ್, ದಟ್ ವಾಸ್ ಎ ಗ್ರೇಟ್. ನೀವು ನೋಡಿ, ವಿಷನ್ ಇದೆ ಅನ್ನೋದಕ್ಕೆ ನೀವು ಹೇಳೋದು ಯೋಗ ಡೇ ಅಂತ ಒಂದು ಸ್ಟಾರ್ಟ್ ಆಯಿತು. ಯೋಗದ ಮುಂಚೆನೂ ಇತ್ತು, ಎಲ್ಲ ಕಡೆ ಇತ್ತು, ಯೋಗ ಇತ್ತು. ನೀವು ಮನೆಯಲ್ಲಿ ಮಾಡ್ತಾ ಇದ್ರಿ, ಎಲ್ಲರೂ ಮನೆಯಲ್ಲಿ ಯೋಗ ಮಾಡ್ತಾ ಇದ್ರಿ. ನೀವು ಬೆಂಗಳೂರಲ್ಲಿ ನೋಡಿದರೆ ಎಲ್ಲ ಕಡೆನೂ ನೀವು ಪಾರ್ಕಲ್ಲಿ ಕೂತ್ಕೊಂಡು ಯೋಗ ಮಾಡ್ತಾ ಇದ್ರು. ಆದರೆ ಆ ಯೋಗವನ್ನು ಒಂದು ವಿಶ್ವಕ್ಕೆ ತೋರಿಸ್ಬೇಕು, ಇಂಡಿಯಾವನ್ನು ಒಂದು ಕಡೆ ಗುರುತಿಸಬೇಕು ಅನ್ನುವ ರೀತಿಯಲ್ಲಿ ಆ ಮಾರ್ಕೆಟಿಂಗ್ ಇದೆ ಅಲ್ವಾ, ದಟ್ ಈಸ್ ಮೋದಿ. ಇಕನಾಮಿ ಪಾಲಿಸಿ ನೀವು ನೋಡಿ, ಇಕನಾಮಿಕ್ ಪಾಲಿಸಿ ಬಗ್ಗೆ ಬಂದಾಗ ನೀವು ಇಟ್ಸ್ ಎ ಮ್ಯಾಕ್ಸಿಮಮ್ ಇಕನಾಮಿಕಲ್ ಪಾಲಿಸಿ. ಈ 14 ವರ್ಷದಲ್ಲಿ ನಡ್ಕೊಂಡು ಬಂದ ಪಾಲಿಸಿಗಳಿದೆವಲ್ವಾ, ದಟ್ ಈಸ್ ಟೇಕನ್ ಇಂಡಿಯಾ ಒನ್ ಸ್ಟೆಪ್ ಅಪ್. ಇಂಡಿಯಾವನ್ನು ವಿಶ್ವದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಂತೂ ನಿಜ. ಅದು ಒಂದಾದರೆ, ಎರಡನೇ ಕಡೆ ನೀವು ನೋಡಿ ಫಾರಿನ್ ಪಾಲಿಸಿಗಳು, ನಮ್ಮ ವಿದೇಶಿ ನೀತಿಗಳಿದೆ ಅಲ್ವಾ, ದಟ್ ಈಸ್ ಆಲ್ವೇಸ್ ಬೀನ್ ಸ್ಟ್ರೈಟ್ ಫಾರ್ವರ್ಡ್ ಇನ್ ದ್ಯಾಟ್ 14 years. ನೀವು ಎಲ್ಲಿ ನೋಡಿದ್ರು ಆ ವಿದೇಶಿ ನೀತಿಗಳನ್ನು ನೀವು ನೋಡಿದ್ರು, ಎಲ್ಲೂ ಭಾರತವನ್ನು ಕೆಳಗಡೆ ಹಾಕುವಂತಹ ವಿದೇಶಿ ನೀತಿಗಳು ಆಗಿಲ್ಲ. ಇವತ್ತು ವಿಶ್ವಗುರು ಅಂತ ಕರೆಸ್ಕೊಂಡಿರುವ ಅಮೆರಿಕ ಆಗಲಿ, ರಷ್ಯಾ ಆಗಲಿ, ಅಥವಾ ಯುರೋಪಿಯನ್ ಕಂಟ್ರಿಗಳಾಗಲಿ, ಯಾವುದೇ ಒಂದು ಡಿಸಿಷನ್ಗಳನ್ನು ತಗೊಳ್ಳುವಾಗ ಭಾರತ ಏನು ಹೇಳುತ್ತೆ, ವಾಟ್ ಈಸ್ ಇಂಡಿಯಾಸ್ ಒಪಿನಿಯನ್, ಮೋದಿಯವರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತಾರೆ ಅನ್ನೋದನ್ನು ಒಮ್ಮೆಯಾದರೂ ಯೋಚನೆ ಮಾಡುವಂತಹ ಸ್ಥಿತಿ ಈಗ ಇದೆ. ಅದಕ್ಕೆ ನಾವು ಹೇಳಿದ್ದು, ವಿಶ್ವಗುರು ಅವರು ಮಾತ್ರ ಆಗ್ತಾ ಇರುವುದಲ್ಲ, ಭಾರತವನ್ನು ಆ ನಿಟ್ಟಿನಲ್ಲಿ ತಗೊಂಡೋಗಿದ್ರಲ್ಲಿ, ಬ್ರ್ಯಾಂಡ್ ಇಮೇಜ್ ಆಫ್ ಇಂಡಿಯಾ ಮುಂದುವರಿಸಿದ್ರಲ್ಲಿ ಐ ಥಿಂಕ್ ದಟ್ ಈಸ್ ಅ ಗ್ರೇಟ್ ಸಸ್ಪೆಕ್ಟ್. ಇರುತ್ತೆ, ಕೆಲವೊಮ್ಮೆ ಇರುತ್ತೆ. ಏನಿರುತ್ತೆ ಹೇಳಿ, ಈಗ ನೀವು ನೋಡ್ತೀರಿ ಡಿಮಾನಿಟೈಸೇಷನ್ ಬಗ್ಗೆ, ಬಿಗ್ಗೆಸ್ಟ್ ಡಿಸಿಷನ್ ಇನ್ ದ ಫಸ್ಟ್ ಟರ್ಮ್. ಡಿಮಾನಿಟೈಸೇಷನ್ ಮಾಡಿದಾಗ ಕೆಟ್ಟದಾಗ್ಬೋದು, ಒಳ್ಳೇದಾಗ್ಬೋದು, ಡಿಸಿಷನ್ ಈಸ್ ಟೇಕನ್. ಡಿಸಿಷನಿಗೆ ಏನು ಬಂದಿಲ್ಲ ಅಂತಲ್ಲ, ಹಗರಣಗಳ ಹೆಸರುಗಳು ಬಂದಿಲ್ಲ ಅಂತಲ್ಲ, ಬಟ್ ಯಾವ ಹಗರಣಗಳ ಹೆಸರು ಬಂದ್ರೂ ಅದು ಪ್ರೂವ್ ಆಗಿಲ್ಲ. ರಾಫೇಲ್ ಬಗ್ಗೆನೇ ಬಂತು, ರಾಫೇಲ್ ಬಗ್ಗೆ ಬಂತು, ಸುಪ್ರೀಂ ಕೋರ್ಟ್ಗೆ ಹೋಯಿತು, ಇಟ್ ಈಸ್ ನಾಟ್ ಪ್ರೂವ್ಡ್. ನೀವು ನೋಡಿದರೆ ಕೆಲವು ಡಿಸಿಷನ್ಗಳನ್ನು ವಿಷಯಕ್ಕೆ ಬಂದಾಗ ಜನಸಾಮಾನ್ಯರಿಂದ ಹಿಡಿದು ಇವತ್ತು ಪ್ರೈಸ್ ರೈಸ್ ಇದೆ. ಇವತ್ತು ನೀವು ನೋಡಿದರೆ ರೇಟ್ಗಳು ನೋಡಿದರೆ, ನೀವು ದರಗಳನ್ನು ನೋಡಿದರೆ 2014 ಮೋದಿಯ ಭಾಷಣಕ್ಕೆ ಇವತ್ತು ತದ್ವಿರುದ್ಧವಾದ ದಿನಗಳು ಇದ್ದಾವೆ. ಬಟ್ ಪೆಟ್ರೋಲ್ ರೇಟ್ ಯಾವತ್ತಿತ್ತು, ಇವತ್ತು ಯಾವುದಿತ್ತು ಅಂತ ನೀವು ಕೇಳಿದರೆ ಇಲ್ಲ. ಬಟ್ ಈ 2014 ಇವತ್ತಿನವರೆಗಿನ ಮೋದಿ ಕಂಟ್ರೋಲ್ ಇನ್ ಇಂಡಿಯಾಸ್ ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ವಾ, ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಇದೆ ಅಲ್ವಾ, ದಟ್ ಈಸ್ ದ ಗ್ರೇಟ್ ಪವರ್ ಆಫ್ ಹಿಮ್. ನೋಡಿ, ಇವತ್ತಿಗೂ ತನ್ನಲ್ಲಿ ಒಂದೂ ಖಾತೆಯನ್ನು ಇಟ್ಕೊಳ್ಳದಂತಹ ಪ್ರೈಮ್ ಮಿನಿಸ್ಟರ್ ನೋಡಿದ್ರ. ಇವತ್ತು 2014 ಇವತ್ತುವರೆಗೆ ತನ್ನಲ್ಲಿ ಯಾವುದೇ ಖಾತೆಯನ್ನು ಇಟ್ಕೊಂಡಿಲ್ಲ. ಐ ಆಮ್ ಓನ್ಲಿ ಎ ಲೀಡರ್, ಐ ಆಮ್ ಓನ್ಲಿ ಎ ಸೂಪರ್ವೈಸರ್. ನಾನು ಎಲ್ಲ ಖಾತೆಗಳ ಸೂಪರ್ವೈಸ್ ಮಾಡ್ತೀನಿ. ಆ್ಯಂಡ್ ಅದರ ಮಾತ್ರಕ್ಕೆ ನನ್ನನ್ನು ನೀವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಇಟ್ ಅಂತ ಹೇಳುವ ನಾಯಕ. ಅದರ ಒಟ್ಟಿಗೆ ಪಾರ್ಟಿಯ ಕಂಟ್ರೋಲು ಇದೆ ಅಲ್ವಾ, he has to take control of the party also. ಈ ಜುಗಲ್ಬಂದಿ ಇದೆಲ್ಲ, ಅಮಿತ್ ಶಾ ಮತ್ತು ಅವರ ಜುಗಲ್ಬಂದಿ ಇದೆ ಅಲ್ವಾ, ದಟ್ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಈ ರೆಸ್ಪಾನ್ಸಿಬಿಲಿಟಿ ಡಿವೈಡ್ ಮಾಡಿಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡೋದ್ರಲ್ಲಿ ಐ ಥಿಂಕ್ ಮೋದಿ ಈಸ್ ಮೋಸ್ಟ್ ಸಕ್ಸಸ್ಫುಲ್. ಯಾರ್ಯಾರಿಗೆ ಏನೇನು ಕೊಡಬೇಕು, ಎಲ್ಲೆಲ್ಲಿ ಯಾವ ಚೆಕ್ ಪಾಯಿಂಟ್ಗಳನ್ನು ಇಡಬೇಕು, ಯಾವ ಮಿನಿಸ್ಟರ್ ಕೆಳಗಡೆ ಯಾವ ಸೆಕ್ರೆಟರಿಯನ್ನು ಕರ್ಕೊಂಡೋಗಿ ಇಡಬೇಕು, ಆ ಸೆಕ್ರೆಟರಿಗಳು ತನಗೆ ಯಾವ ರೀತಿ ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ಫ್ಲೋ ಚಾರ್ಟ್ ಮಾಡ್ಕೊಂಡಿದ್ದಾರಲ್ಲ, ಫ್ಲೋ ಚಾರ್ಟ್ ಮಾಡಿಕೊಂಡು ಭಾರತ ನಡೆಸ್ತಾ ಇದ್ದಾರಲ್ವ, ದಟ್ ಈಸ್ ದ ಕ್ವಾಲಿಟಿ ಆಫ್ ದ ಲೀಡರ್. ಯಾಕಂತ ಹೇಳ್ತೀನಿ ಕೇಳಿ, ಮನಮೋಹನ್ ಸಿಂಗ್ ಅವರು ಈ ನಿಟ್ಟಲ್ಲಿ ಫೇಲ್ ಆದರು.
ಮನಮೋಹನ್ ಸಿಂಗ್ ಇಸ್ ಎ ವೆರಿ ಗುಡ್ ಪ್ರೈಮ್ ಮಿನಿಸ್ಟರ್. ನೀವು ಮೋದಿಗೂ ಮನಮೋಹನ್ ಸಿಂಗ್ಗೂ ಕಂಪೇರ್ ಮಾಡಿದರೆ ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಮನಮೋಹನ್ ಸಿಂಗ್ ಈಸ್ ಮಚ್ ಅಬೌವ್ ದ್ಯಾನ್ ಮೋದಿ ಆಲ್ಸೋ. ಕೆಲವುದರಲ್ಲಿ ಮೋದಿನೂ ಹೆಚ್ಚಾಗಿರ್ಬೋದು ಇದೆ, ಕರೆಕ್ಟ್. ಈಗ ನೀವು ನೋಡ್ತೀರಿ ಪುಲ್ವಾಮಾ, ಹೌ ದಟ್ ಡಿಸಿಷನ್ಸ್ ಆರ್ ಟೇಕನ್. ಸೊ ಎಲ್ಲರಿಗೆ ಈ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ನೀವು ಮಾತಾಡಿದರೆ, ಪಾಕಿಸ್ತಾನದ ಬಗ್ಗೆ ಇರುವ ಧೋರಣೆಗಳನ್ನು ಮಾತಾಡಿದರೆ, ಅಥವಾ ನೀವು ಇವತ್ತು ಈಗ ಅಪೋಸಿಟು ಮಾತಾಡ್ತಾರೆ ಚೈನಾ ಒಳಗಡೆ. ಈಗ ರಾಹುಲ್ ಗಾಂಧಿಗೆ ಕೇಳಿದ್ರೆ ಹೇಳ್ತಾರೆ ಚೈನಾ ನಮ್ಮದು 2000 ಕಿಲೋಮೀಟರ್ ಆಕ್ರಮಿಸಿಕೊಂಡಿದ್ದೆ, ಮೋದಿ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ನಾನು 56 ಎದೆ ಇಂಚು ನನಗಿದೆ, 56 ಇಂಚ್ ಅಂತ ಹೇಳ್ಕೊಂಡು ಬಂದವರು. ಈ ಪ್ರೂವ್ಡ್ ಆಲ್ಸೋ ಮೋಸ್ಟ್ ಆಫ್ ದ ಟೈಮ್ ವೆನ್ ಇಟ್ ಕಮ್ಸ್ ಟು ದ ಡಿಸಿಷನ್, ದೇಶದ ವಿಷಯಕ್ಕೆ ಬಂದಾಗ ನಾನು ಕಾಂಪ್ರಮೈಸ್ ಮಾಡಲ್ಲ ಅಂತ ಸ್ಥಿತಿಗೆ. ಆ್ಯಂಡ್ ದಟ್ ವಿಲ್ ಪವರ್ ಮಾತ್ರ ಅಲ್ಲ, ದಟ್ ಟೈಮಲ್ಲಿ ಆ್ಯಕ್ಟ್ ಮಾಡೋದಿಲ್ಲ ಇದೆ ಅಲ್ವಾ ಒಬ್ಬ ಲೀಡರ್. ಸೊ ಆ್ಯಕ್ಟ್ ಇನ್ ಟೈಮ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ದಟ್ ಕ್ಯಾಲ್ಕುಲೇಷನ್ ಇದಲ್ವಾ, ನೀವು ನೋಡಿ ಆ ಕ್ಯಾಲ್ಕುಲೇಷನ್ನು ನೀವು ಆಪರೇಷನ್ ಸಿಂಧೂರದಲ್ಲಿ ನೋಡ್ಬೋದು ನೀವು. ವಾಟ್ ಎ ಕ್ಯಾಲ್ಕುಲೇಷನ್, ವಾಟ್ ಎ ಬ್ರೈನ್ ಮ್ಯಾಪಿಂಗ್ ಅದರಲ್ಲಿದೆ. ಯಾವ ರೀತಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ರೀತಿ ಅದನ್ನು ವಿದೇಶಿ ನೀತಿಗಳನ್ನು ಅದನ್ನು ಕಂಬೈನ್ ಮಾಡಬೇಕು, ಯಾವ ರೀತಿಯಾಗಿ ಬೇರೆ ದೇಶಗಳನ್ನು ಅದರಲ್ಲಿ ಕಟ್ ಹಾಕಬೇಕು ಅನ್ನೋದು, ಅದು ಅವ್ರ ಹತ್ರ ಕಲಿಬೇಕು. ಮೋರ್ ದ್ಯಾನ್ ದ್ಯಾಟ್ ವಾಟ್ ಐ ಸಿ, ನಾಟ್ ಓನ್ಲಿ ಡೆವಲಪ್ಮೆಂಟ್, ಪಾಲಿಟಿಕಲ್ ಇರುತ್ತೆ. ಈಗ ಸ್ವಚ್ಛ ಏನು ಹೇಳ್ತಾರೆ, ಕಾಂಗ್ರೆಸ್ ಮುಕ್ತ ಭಾರತ್ ಕರ್ನಾಯ ಅಂತ. ಓಕೆ, ಅದು ಅವರ ಪಾಲಿಟಿಕಲ್ ಆ್ಯಂಬಿಷನ್ ಇರ್ಬೋದು, ಅದು ಅವರ ಪಾಲಿಟಿಕಲ್. ನೋಡಿ GST ಇಂಪ್ಲಿಮೆಂಟೇಷನ್ ಸೊ ಆಲ್ ಓವರ್ ಇಂಡಿಯಾ ಎಷ್ಟು ಸ್ಮೂತಾಗಿ ಅದನ್ನು ಮಾಡಲಾಯಿತು, ಎಷ್ಟು ಸ್ಮೂತಾಗಿ ಅದನ್ನು ಮಾಡಲಾಯಿತು. ಅದರ ಮೇಲೆ ಆ GST ಇಂಪ್ಲಿಮೆಂಟೇಷನ್ ಏನಿದೆ ಅಲ್ಲ, ಅದು ಇಂಡಿಯಾದ ಇಕೊನಾಮಿ ಮೇಲೆ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಆಯಿತು ಅನ್ನೋದಕ್ಕೂ. ನೀವು ಇವತ್ತು ಈ ಸಲದ ಬಜೆಟ್ ನೋಡಿದ್ರಿ ನೀವು. ಸಿ, ಹಿ ನೋಸ್ ವಾಟ್ ಎ ಕಾಮನ್ ಪರ್ಸನ್ ನೀಡ್. ಹಿ ನೋಸ್ ಒಬ್ಬ ಬಡವನಿಗೆ ಏನು ಬೇಕು ಅಂತ. ದೇಶದ ಕಟ್ಟ ಕಡೆಯ ಪ್ರಜೆಯೂ ಕೂಡ ಒಬ್ಬ ಪ್ರಧಾನಮಂತ್ರಿಯಿಂದ ಏನು ಬಯಸ್ತಾನೆ ಅನ್ನೋದು ಆ ದೇಶದ ಪ್ರಧಾನಮಂತ್ರಿಗೆ ಗೊತ್ತಿರಬೇಕು. ಖಾಲಿ ಅವನ ಸುತ್ತಮುತ್ತ ತಿರುಗುವ VVIPಗಳು, ಮಿಲಿಯನರ್ ಬಯಸುವುದು ಮಾತ್ರ ಅಲ್ಲ. ಹೌದು, ಅಪವಾದಗಳು ಮೋದಿಯನ್ನು ಕಾಡ್ತವೆ, ಇಲ್ಲ ಅಂತ ಅಲ್ಲ. ಈ ನೀವು 3 ಟರ್ಮಲ್ಲಿ ನೀವು ನೋಡಿದರೆ ಅದಾನಿ ಅಂಬಾನಿಗಳ ಅಪವಾದನು ಅವರಿಗಿಬ್ಬರಿಗಾಗಿ ಇವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ದು ಇದೆ. 1 ಕೋಟಿಯ ಒಡವೆಗಳನ್ನು ಹಾಕ್ಕೊಳ್ತಾರೆ ಅಂತ ಕೇಳಿದ್ದು ಇದೆ. ಬಟ್ ಇದು ಎಲ್ಲದರ ಮಧ್ಯೆ ಒಬ್ಬ ಜನಸಾಮಾನ್ಯನಿಗೆ ಬೇಕಾಗುವುದು ಏನು? ನನಗೆ ಭಾರತದ ಬಗ್ಗೆ, ನನ್ನ ಬಗ್ಗೆ ಥಿಂಕ್ ಮಾಡುವಂತಹ ಪ್ರಧಾನಿ, ಒಂದನೇದಾಗಿ. ಎರಡನೇದಾಗಿ ಕ್ಲೀನ್ ಇಮೇಜ್ ಇದೆ ಅಲ್ವಾ, ಅದು ಎರಡು. ವಾಟ್ ಎವರ್ ವಿರೋಧ ಪಕ್ಷಗಳು ಟ್ರೈಡ್ ದೇರ್ ಬೆಸ್ಟ್, ಏನು ಮಾಡಿದರೂ ಕೂಡ ಆ ಕ್ಲೀನ್ ಇಮೇಜನ್ನು ಇವತ್ತುವರೆಗೆ ಅಳಿಸ್ಲಿಕ್ಕೆ ಆಗಿಲ್ಲ. ಮೋದಿ ಸಕ್ಸೀಡೆಡ್. ನಾನು ಹೇಳಿದಲ್ಲ, ಇಷ್ಟರವರೆಗಿನ 3 ಎಲೆಕ್ಷನ್ಗಳು ಕೂಡ ಅದು ಮೋದಿಯ ಬ್ರ್ಯಾಂಡ್ ನೇಮ್, ಫೇಸ್ ವ್ಯಾಲ್ಯೂ ಮೇಲೆ ಇತ್ತೇ ವಿನಃ BJPಯ ಯಾವುದೇ ಅಜೆಂಡದ ಮೇಲೆ ನಿಲ್ಲಿಲ್ಲ, ಅಥವಾ BJPಯ ಹಿಂದುತ್ವದ ಅಜೆಂಡದ ಮೇಲೇನೂ ನಿಲ್ಲಿಲ್ಲ. ಈ ಸಲ ಅಂತೂ RSS ಒಂದು ಸ್ಟೆಪ್ಪು ಹೊರಗಡೆ ಇತ್ತು ಎಲೆಕ್ಷನಲ್ಲಿ. ಖರ್ಗೆ ಅವರು ಅದನ್ನೇ ಮಾತಾಡಿದ್ದಾರೆ ಸರ್. ಮಹಾಸಮ್ಮೇಳನ ಅಂತ ಇವತ್ತಾಯ್ತು. ಆ ಮಹಾಸಮ್ಮೇಳನದಲ್ಲಿ ಖರ್ಗೆ RSS ಮತ್ತು BJPಯನ್ನ ವಿಷಕ್ಕೆ ಹೋಲಿಸಿ ಮಾತನಾಡಿದರು. RSS BJP ಒಂದು ರೀತಿ ವಿಷ ಇದ್ದಂಗೆ, ನೀವು ಆ ವಿಷವನ್ನ ಸವಿದ್ರೆ ನಿಮ್ಮ ಕತೆ ಮುಗಿದಂತೆ ಅಂತ ಖರ್ಗೆ ಮಾತನಾಡಿದ್ರು. ಇವತ್ತು ದೆಹಲಿಯ ನ್ಯಾಯ ಮಹಾಸಮ್ಮೇಳನದಲ್ಲಿ ಆಕ್ರೋಶಭರಿತರಾಗಿ ಮಾತನಾಡಿದ್ರು. ಮೊನ್ನೆ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಮೋದಿಯವರ ವಿರುದ್ಧ, ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಇವತ್ತು BJP ಮತ್ತು RSS ವಿರುದ್ಧ AICC ಅಧ್ಯಕ್ಷರು ವಾಗ್ದಾಳಿ ಮಾಡಿದ್ದಾರೆ. ಸುಳ್ಳು ಹೇಳೋ ಪ್ರಧಾನಿ ದೇಶಕ್ಕೆ ಒಳ್ಳೇದು ಮಾಡಲ್ಲ, ನಾವು ಒಗ್ಗಟ್ಟಿಂದ ನಿಂತು ಹೋರಾಟ ಮಾಡಬೇಕು ಅಂತ ಖರ್ಗೆ ಕರೆ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಅದನ್ನ. और RSS BJP ये जाहिर देने वाला है, और कोई बोलेगा हमारे में से कोई आदमी साफ देखेंगे BJP RSS कैसी है, मैं बोलता हूँ भाई वो विष है, चाटो मत. अगर वो बोला नहीं साहब जरा चाट के देखता हूँ विष है क्या नहीं, अरे एक बार चाटे तुम खत्म हो जाएंगे, मर जाएंगे. विष की परीक्षा करते हैं, इसीलिए वो लोग तुमको डिवाइड करेंगे
आप हिम्मत के साथ एक होकर अगर एससी, एसटी, माइनॉरिटीज और अपर कास्ट के भी जो जैसे देश को बनाने में भी बहुत से लोग थे, ऐसे लोग हमारे साथ अगर जुड़ गए तो कांग्रेस पार्टी को कोई हिला नहीं सकता। और आरएसएस बीजेपी ये जाहिर देने वाला है। और कोई बोलेगा हमारे में से कोई आदमी, साहब देखेंगे बीजेपी आरएसएस कैसी है, मैं बोलता हूँ भाई वो विष है, चाटो मत। अगर वो बोला नहीं साहब जरा चाट के देखता हूँ, विष है। ಏನು ಕೇಳಿ, ದಿಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್. ಇದಕ್ಕೇನು ಕಾಂಗ್ರೆಸ್ಸು ಇವತ್ತು ಹೇಳ್ತಾ ಇರೋದಲ್ಲ. ಇವರಿಗೆ ಇಂದಿರಾ ಗಾಂಧಿ ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ರಂತನೋವಾ ಅಥವಾ ಮೋದಿ ಇನ್ನೂ ಎಷ್ಟು ದಿನ ನಮಗೆ ಸೀಟ್ ಬಿಟ್ಕೊಡಲ್ಲ ಅಂತ ಹೇಳೋದನೋವಾ ಅಂತ ಗೊತ್ತಿಲ್ಲ. ಬಟ್ ದಿಸ್ ಈಸ್ ಆಲ್ ಪೊಲಿಟಿಕಲ್ ಸ್ಟೇಟ್ಮೆಂಟ್, ವಿ ಶುಡ್ ಇಗ್ನೋರ್ ಇಟ್. ನಂಬರ್ 1, ಇದನ್ನೇ ಕಾಂಗ್ರೆಸ್ ಮಾಡಿ ಮಾಡಿ ಹಾಳಾಗಿರೋದು. ನಂಬರ್ 1, ಸೋನಿಯಾ ಗಾಂಧಿಯವರೇ ಮೋದಿಯವರನ್ನು, ರಾಹುಲ್ ಗಾಂಧಿಯವರೇ ಮೋದಿಯವರನ್ನು ಮೌತ್ ಕಿ ಸೌದಾಗರ್ ಅಂತ ಕರೆದು, ಯಾವುದನ್ನು ಇಟ್ಕೊಂಡು, ಗೋಧ್ರಾ ಕೇಸನ್ನು ಇಟ್ಕೊಂಡು, ಯಾವುದರಲ್ಲಿ ಮೋದಿಯ ಪಾತ್ರನೇ ಇಲ್ಲ ಅಂತ ಬಂತು, ಅದರಲ್ಲೇ ಎಲ್ಲಿ ಮೋದಿಯನ್ನು ಮುಳುಗಿಸ್ಲಿಕ್ಕೆ ಇವರು ಹೋದ್ರು, ಅದರಿಂದನೇ ಮೋದಿ ಉದಯ ಆದರು. ಸಮುದ್ರ ಮಂಥನ ಆದಾಗ ಮೇಲೆ ಅಮೃತ ಬರುತ್ತಲ್ಲ, ಇವರು ಮಂಥನ ಮಾಡಿದ್ದು ಬಂದಿದ್ದು ಮೋದಿ ಬಿ ಜೆ ಪಿಗೆ. ಅದರ ಮೇಲೆ ಮಣಿಶಂಕರಯ್ಯರವರು ಮೋದಿಯವರು ನೀಚ್ ಅಂತ ಕರೆದರು, ಚಾಯ್ವಾಲ ಅಂತ ಕರೆದ್ರು. ಅದು ಎಲ್ಲದನ್ನು ನೆಗೆಟಿವ್ ಅನ್ನು ಪಾಸಿಟಿವ್ ಮಾಡಿಕೊಳ್ಳುವಂಥ ಶಕ್ತಿ ಮೋದಿಗಿದೆ. ದಟ್ ಈಸ್ ಈ ಪ್ರೂವ್ಡ್ ಆಲ್ ದ ಟೈಮ್. ಯಾವಾಗ ನೀಚ್ ಅಂತ ಹೇಳಿದ್ರು ಅದನ್ನು ಗುಜರಾತ್ ಎಲೆಕ್ಷನಲ್ಲಿ ಬಳಸ್ಕೊಂಡ್ರು, ಯಾವಾಗ ಚಾಯ್ವಾಲ ಅಂತ ಹೇಳಿದ್ರು ಅದನ್ನು ಭಾರತದ ಎಲೆಕ್ಷನ್ನಲ್ಲಿ ಚಾಯ್ ಪೆ ಚರ್ಚಾ ಅಂತ ಶುರು ಮಾಡಿದ್ರು. ಕರೆಕ್ಟ್. ಆ ಸ್ಟ್ರಾಟಜಿ, ಆ ಜಾಣತನ ಮೋದಿಜಿಯವರಿಗೆ ಇದೆ, ಅದನ್ನು ಒಪ್ಕೊಬೇಕು. ಕಾಂಗ್ರೆಸ್ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದರೆ, ಇನ್ನೂ ಮೋದಿಗೆ ಬೈಯುವುದರಲ್ಲೇ ದಿನ ಕಳೆದ್ರೆ ಇವರು, ಐ ಡೋಂಟ್ ನೋ ವಾಟ್ ಟು ಸೇ ಟು ಖರ್ಗೆ. ಕರೆಕ್ಟಾ? ದಿಸ್ ಈಸ್ ನಾಟ್ ರಿಕ್ವೈರ್ಡ್. ನಂಬರ್ 1, ನೀವು ನೋಡಿ ಮನ್ ಕಿ ಬಾತ್, ಒಬ್ಬ ಪ್ರಧಾನಿ ರಿಸರ್ಚ್ ಟೀಮ್ ಇಲ್ಲಿ ಏನೇ ಇರಲಿ, ಒಂದು ಕರ್ನಾಟಕ ರಾಜ್ಯದ ಮೂಲೆಯಲ್ಲಿರುವ ಒಂದು ಚಿಕ್ಕ ಮಗುವಿನ ಪ್ರಾಬ್ಲಮನ್ನು ಎತ್ಕೊಂಡು ಟಿವಿ ಒಂದು ಮಾಧ್ಯಮದಲ್ಲಿ ಮಾತಾಡಿದಾಗ, ಒಂದು ಪ್ರಧಾನಮಂತ್ರಿ ಮಾತಾಡಿದಾಗ, ವಾಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಇಟ್ ಬಿಲ್ಡ್ಸ್. ನಿಮಗೆ ಯಾವ ರೀತಿಯ ಒಂದು ಮನೋಸ್ಥೈರ್ಯವನ್ನು ಅದು ದೇಶದ ಪ್ರಜೆಯಲ್ಲಿ ಹುಟ್ಟಿಸುತ್ತೆ. ಅದು ಪಾಸಿಟಿವ್ ಆಗಲಿ, ಅದೊಂದು ವಿಷಯವನ್ನು ಅಡ್ರೆಸ್ ಮಾಡೋದೇ ಇರಲಿ, ಯಾವ ರೀತಿಯಾಗಿ. ಮೋದಿ ಸ್ಟಾರ್ಟೆಡ್ ಟಚಿಂಗ್. ಪ್ರತಿ ದಿನವೂ ಪ್ರತಿಯೊಬ್ಬನ ಎದುರುಗಡೆ ನಾನು ರೀಚ್ ಆಗ, ಈಗ ಮೋದಿ ಆ್ಯಪ್ ಇರಲಿ ನೋಡಿ, ನೀವು ಮೋದಿ ಆ್ಯಪ್ ಯು ಡೌನ್ಲೋಡ್ ವಾಟ್ ಎವರ್ ಯು ವಾಂಟ್. ಹೆಣ್ಣು ಮಕ್ಕಳಿಗೆ ಆ ವಿಷಯಕ್ಕೆ ಬಂದಾಗ, ಮಹಿಳೆಯರ ವಿಷಯಕ್ಕೆ ಬಂದಾಗ, ಯಾವುದು ಕಾಳಜಿ ಮೋದಿಯವರು ತೋರಿಸಿದ್ರಲ್ಲ, ಅದು ಮೋದಿಯವರ ಹತ್ರ ಆ ಮತದಾರರಿದ್ದಾರಲ್ಲ, ಆ ಪಂಗಡ ಇದೆ ಅಲ್ಲ, ದಟ್ ಈಸ್ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಮೋದಿ. ನೀವು ನೋಡಿ, ಯಾವುದೇ ಮಹಿಳೆ ಇವತ್ತು, ಏಜಾದ ಮಹಿಳೆ ನನ್ನ ಮಗನ ಥರ ಅಂತ ಹೇಳೋದು, ಇನ್ನೊಬ್ಬಳು ನನ್ನ ಅಣ್ಣನ ಥರ ಅಂತ ಹೇಳೋದು, ಚಿಕ್ಕ ಮಗು ಒಂದು ನನ್ನ ತಾತನ ಥರ ಅಂತ ಕರೆಯೋದು. ಮೋರ್ ದೆನ್ ಎ ಪ್ರೈಮ್ ಮಿನಿಸ್ಟರ್ ಅಂತ ಅನ್ನೋದಕ್ಕಿಂತಲೂ ಆ ಪರ್ಸ್ನಲ್ ಬಾಂಡಿಂಗ್ ಥರ ಕ್ರಿಯೇಟ್ ಮಾಡ್ತಾರಲ್ಲ, ದಟ್ಸ್ ಮೇಡ್ ಮೋದಿ. ನೀವು ಅವರಿಗೆ ಬೈದಷ್ಟು ಮಾತಾಡಿ, ನೀವು ಯಾವುದನ್ನು ಮಾತಾಡಬೇಕು, ನೀವು ಮಾಡದ ಕೆಲಸಗಳನ್ನು, ಈಡೇರಿಸಿದ ಆಶ್ವಾಸನೆಗಳನ್ನು, ಅಥವಾ ಇನ್ನಿತರ ಪ್ರಾಬ್ಲಮ್ಗಳನ್ನು ಏನು ಇನ್ನೂ ಹೆಚ್ಚು ಮಾಡ್ಬೋದಿತ್ತು ಅಂತ ಹೇಳೋದನ್ನು ಅಡ್ರೆಸ್ ಮಾಡಬೇಕು ವಿನಃ ನೀವೊಂದು ವಿರೋಧ ಪಕ್ಷದಲ್ಲಿ ನಿಂತುಕೊಂಡು ವಿಷ ಇಟ್ಕೊಂಡ್ಬಿಟ್ಟು ಚಾಟಿದ್ರೆ ಆಗಲ್ಲ. ಇದು ಕವಿ ಸಮ್ಮೇಳನ ಅಲ್ಲ, ಇದು ದೇಶದ ಇತಿಹಾಸದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರೋದು, ಆ್ಯಂಡ್ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇರೋದು. ಇತಿಹಾಸ ಇವತ್ತು ಕ್ರಿಯೇಟ್ ಆಗಿದೆ. ನೋಬಡಿ ಕ್ಯಾನ್ ಸ್ಟಾಪ್, ನೋಬಡಿ ಕ್ಯಾನ್ ಸ್ಟಾಪ್. ಕಾಂಗ್ರೆಸ್ ಆಲ್ಸೋ ಎಂಜಾಯ್ಡ್ ಇದೇ ರೀತಿಯ ಇಂಡಿಪೆಂಡೆನ್ಸನ್ನು, ಇದೇ ರೀತಿಯ ಅಧಿಕಾರವನ್ನು ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರ ಎಷ್ಟು ವರ್ಷಕ್ಕೆ, ದಶಕಗಳ ಕಾಲ ಅನುಭವಿಸಿತ್ತು. ಈಗ ಇನ್ನೊಬ್ಬ 10 ವರ್ಷದಲ್ಲಿ ಅನುಭವಿಸ್ತಾ ಇದ್ದಾನೆ ಅಂದರೆ, ಎಸ್, ಅವನು ಮಾಡಲಿಕ್ಕಾಗೋದನ್ನು ತೋರಿಸಿ, ನೀವು ಅವನು ತಪ್ಪು ಮಾಡಿದರೆ ತೋರಿಸಿ, ಪುನಃ ಬನ್ನಿ. ಅದು ಬಿಟ್ಬಿಟ್ಟು ನೀವು ಈ ಇಮೋಷ್ನಲ್ ಸ್ಪೀಚಿಗೆ ಹೋದರೆ, ಅಥವಾ ಈ ಬೈಯುವ ಲೆವೆಲ್ಗೆ ನೀವು ಇಳಿದ್ರೆ, ತು ಪೀಪಲ್ ವಿಲ್ ಅಗೈನ್ ಹಿ ಗೆಟ್ ಸಿಂಪತಿ. ಈಗ ದಿಸ್ ಇಯರ್, ಈಗ ಆಲ್ಮೋಸ್ಟ್ ನೀವು ನೋಡಿದಿರಿ 4078
ಇಲ್ಲಿ ಒಂದೇ ಒಂದು ಚಾಲೆಂಜ್ ಮೋದಿಗಿರುವುದೀಗ ಏನಂದರೆ ಅವರೇ ಮಾಡಿದ ಪಾಲಿಸಿಯಲ್ಲಿ ಅವರೇ ಇದರಲ್ಲಿ ಸಿಕ್ಕಾಕೋತಾರೆ ಅನ್ನೋದೊಂದು 75 ಇಯರ್ಸ್ ಇದೆ. ಸೆಪ್ಟೆಂಬರ್ 17ಕ್ಕೆ ಮೋದಿಜಿಯವರು 75 ವರ್ಷವನ್ನು ಪೂರೈಸ್ತಾರೆ. ಹೌದು, ಇವತ್ತು ಇತಿಹಾಸ ನಿರ್ಮಿಸಿದ್ದಾರೆ. ಇಟ್ಸ್ ಎ ಗುಡ್ ಕಂಗ್ರ್ಯಾಚುಲೇಷನ್ ಟು ಹಿಮ್. ವಿ ಆರ್ ಆಲ್ಸೋ ಪ್ರೌಡ್. ಆಫ್ಟರ್ ಆಲ್ ಹಿ ಈಸ್ ಎವ್ರಿಬಡೀಸ್ ಪ್ರೈಮ್ ಮಿನಿಸ್ಟರ್. ನಮ್ಮೆಲ್ಲರ ಪ್ರತಿನಿಧಿಯವರು. ಅವರು ಇಡೀ ದೇಶ ಎಷ್ಟು ಕಂಟ್ರಿ ಸುತ್ತಿರ್ಬೋದು. ಇಟ್ಸ್ ಆಲ್ಮೋಸ್ಟ್ ಇನ್ನು ಐ ಥಿಂಕ್ ಎಲ್ಲ ಯಾವುದು ಉಳಿದಿಲ್ಲ ಅಂತ ಅನಿಸುತ್ತೆ ನನಗೆ. ಇನ್ನು ಸ್ವಲ್ಪ ದಿನ 25 ರಾಷ್ಟ್ರಗಳು ತನ್ನ ಅತ್ಯುನ್ನತ ಗೌರವ, ಆ ದೇಶ ಕೊಡುವ ಗೌರವವನ್ನು ಒಂದು ಭಾರತದ ಪ್ರೈಮ್ ಮಿನಿಸ್ಟರ್ ತಗೊಂಡಿದ್ದಾರೆ ಅಂದರೆ ಅದು ಮೊದಲ ಸಲ. ವಾಟ್ ಎವರ್ ದ ರೀಸನ್, ಅದು ಅವರಿಗೆ ಸನ್ಮಾನ ಅಲ್ಲ, ಅದು ಭಾರತವನ್ನು ನಮ್ಮನ್ನು ಗುರುತಿಸುವಂತಹ ಸನ್ಮಾನ. 25 ರಾಷ್ಟ್ರದ್ದು ತಗೊಂಡಿದ್ದಾರೆ ಅಂದರೆ ಅದು ನಮಗೆಲ್ಲರಿಗೂ ಸಲ್ಲಿದಂತಹ ಸನ್ಮಾನ. ಬಟ್ ಇದೆಲ್ಲ ಆಗುವಾಗ ನಾನು ಹೇಳ್ದಂಗೆ ಇದೆಲ್ಲದರ ಮಧ್ಯೆ ಒಂದು ನಾವೇನಾದರೂ ಎಣಿಸುವುದಿದ್ರೆ 75 ಇಯರ್ಸ್. ಈಗ ಏನಕ್ಕಂದರೆ ಆಲ್ರೆಡಿ ಮೋಹನ್ ಭಗತ್ ಅವರು ಮೊನ್ನೆ ಹೇಳಿದ್ದಾರೆ 75 ವರ್ಷ ಆದಮೇಲೆ ಇನ್ನೊಬ್ಬನಿಗೆ ಬಿಟ್ಟು ಕೊಡಬಹುದು ಅಂತ. ಎಸ್, ನಾನು ಇವತ್ತು ಹೇಳ್ತಾ ಇದ್ದೀನಿ, BJP ಅಂದರೆ RSS ಅಂದರೆ BJP. ಬಟ್ ಯಾವ ರೀತಿಯ ಕಂಟ್ರೋಲ್ ಇವತ್ತು ಇದೆ ಅಂತ ನಾವು ಗೆಸ್ ಮಾಡಲಿಕ್ಕಾಗಲ್ಲ. ಬಟ್ ಮೆಸೇಜ್ ಆಲ್ರೆಡಿ ಮೋಹನ್ ಭಗತ್ ಅವರು ಪಾಸ್ ಮಾಡಿರೋದ್ರಿಂದ ಮೋದಿಯವರು ಸೆಪ್ಟೆಂಬರ್ 17ಗೆ 75 ವರ್ಷ ಕಂಪ್ಲೀಟ್ ಮಾಡಿರೋದ್ರಿಂದ ಇದು ಒಂದೇ ನಮಗೆ ಈಗಿನ ಈ ಪರಿಸ್ಥಿತಿಯಲ್ಲಿ ಕಾಣ್ತಾ ಇರೋದು ನಮಗೆ ಹೌ ಹಿ ವಿಲ್ ಮ್ಯಾನೇಜ್ ಕಿಂತಲೂ ಹೌ ಹಿ ವಿಲ್ ಡಿಪೆಂಡ್. ತಾನೇ ಮಾಡಿದ ರೂಲ್ಸನ್ನು ನಾನೇ ಬ್ರೇಕ್ ಮಾಡ್ತೀನಿ ಅನ್ನೋದು ಒಂದು ಪ್ರಧಾನಮಂತ್ರಿಯಾಗಿ ಯಾವ ರೀತಿಯಲ್ಲಿ ಅವರು ಅದನ್ನು ಡಿಪೆಂಡ್ ಮಾಡ್ಕೊಬೋದು, ಅಥವಾ ಆ ಸ್ಟ್ರಾಟಜಿಯನ್ನು ಯಾರಿಗೂ ತಿಳಿಯದ ರೀತಿಯಲ್ಲಿ ಹೆಂಗೆ ಚೇಂಜ್ ಮಾಡ್ಬೋದು. ಮೋದಿ ಈಸ್ ಹ್ಯಾವಿಂಗ್ ದಟ್ ಟ್ಯಾಲೆಂಟ್. ನಾನು ಹೇಳ್ತೀನಿ, ಅದು ಅವರು ಚೇಂಜ್ ಮಾಡಿದ್ರು ನಿಮ್ಗೆ ಗೊತ್ತಾಗಲ್ಲ ಚೇಂಜ್ ಮಾಡಿದ್ರು ಅಂತ. ದೆನ್ ಕಮ್ಸ್ ಟು ಕೋವಿಡ್ಗೆ ಬಂದಾಗ ಭಾರತ ಪ್ರತಿಕ್ರಿಯಿಸಿದ ರೀತಿ ಇದೆ ಅಲ್ವಾ, ಇಡೀ ವಿಶ್ವದಲ್ಲಿ ಭಾರತವನ್ನು ಸಲ್ಯೂಟ್ ಅಂತ ಹೇಳುವ ಸ್ಥಿತಿಯಲ್ಲಿ ಮಾಡಿತ್ತು ನಾವು. ಯಾಕೆ ಅಂದರೆ ಭಾರತದಲ್ಲಿರುವ ಜನಸಂಖ್ಯೆನೇ ಇಟ್ ಈಸ್ ಆಲ್ಮೋಸ್ಟ್ ಟಚಿಂಗ್ 150 crores. ಅಷ್ಟರಲ್ಲಿ ಇಡೀ ದೇಶವನ್ನು ರಕ್ಷಿಸ್ತಾ, ಇಡೀ ಪ್ರತಿಯೊಬ್ಬ ಪ್ರಜೆಯ ಕಾಳಜಿ ಇಡ್ತಾ ಮಾತ್ರ ಅಲ್ಲ, ಐ ಆಮ್ ರೆಡಿ ಟು ಸರ್ವ್. ಭಾರತ ನಾವು ನಮ್ಮನ್ನು ಮಾತ್ರ ರಕ್ಷಿಸುವುದಲ್ಲ, ಉಳಿದವರಿಗೂ ನಾವು ಫ್ರೀ ವ್ಯಾಕ್ಸಿನೇಷನ್ ಕೊಡ್ತೀವಿ, ವಿ ವಿಲ್ ಸ್ಟ್ಯಾಂಡ್ ವಿತ್ ಯು ಅಂತ ಹೇಳೋದಿದೆ ಅಲ್ವಾ. ಆ ಗಟ್ಸು, ಆ ಮಾನವೀಯತೆ, ಹ್ಯುಮ್ಯಾನಿಟಿ ಇದೆ ಅಲ್ವಾ, ಅದು ಇಡೀ ವಿಶ್ವಕ್ಕೆ ಇಂಡಿಯನ್ನು ತೋರಿಸ್ಕೊಟ್ಟಿತ್ತು ಕೋವಿಡ್ ಟೈಮಲ್ಲಿ. ದಟ್ ಈಸ್ ವಾಟ್ ಟುಡೇ. ಆ 4078 ಇದೆಯಲ್ಲ, ಅದು ಹೂವಿನ ಹಾಸಿಗಾಗಿರಲಿಲ್ಲ. ನಿಮ್ಗೆ ಅನಿಸ್ಬೋದು ಏನಪ್ಪ ಪ್ರಧಾನಮಂತ್ರಿ ಓಟ್ ವಿನ್ ಆಗಿದ್ರೆ ಬಂದರು ಅಂತ. ವಾಟ್ ದ ವೇ ಫ್ರಮ್ October 7, 2001 till here, every day is challenging day for him. That is inside the party, even outside the party, as a leader also. ಒಂದು ಕಡೆ ಮೋದಿ ಅವರಿಗೆ ಕಂಗ್ರ್ಯಾಚುಲೇಷನ್ ಕೊಡ್ತಾ ಭಾರತದ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಾವು ಬಹಳ ಗಂಭೀರವಾದ ಚರ್ಚೆ ಮಾಡುವಂಥ ಸಂದರ್ಭ ಬಹಳ ಸಲ ಎದುರಾಗಿದೆ. ಈ ಶಿಕ್ಷಣ ವ್ಯವಸ್ಥೆ ನಮಗೂ ಪೂರಕವ ಮಾರಕವ ಅಂತ ಅರ್ಥ ಆಗಲ್ಲ. ಅದರ ನಡುವೆ ಈಗ ಶಿಕ್ಷಣ ಇಲಾಖೆ ಮತ್ತೊಂದು ಕರಡನ್ನು ರೆಡಿ ಮಾಡಿದೆ. ಅದರಲ್ಲಿ ಪಾಸ್ ಆಗೋದಕ್ಕೆ ಇನ್ನೂ 2 ಮಾರ್ಕ್ ಕಡಿಮೆ ತೆಗಿರಿ, ನೀವು ಪಾಸು ಅಂತ ಹೇಳ್ಕೊಳ್ಳೋದಕ್ಕೆ ಹೊರಟಿದೆ. ಆಕ್ಷೇಪಣೆ ಕೂಡ ಅವಕಾಶ ಇದೆಯಂತೆ. ಬಟ್ 33 ಮಾರ್ಕ್ ತೆಗೆದ್ರೆ ನೀವು ಪಾಸ್ ಆಗ್ತೀರಿ, 206 ಆಲ್ ಟುಗೆದರ್ ಬಂದರೆ ನೀವು ಮುಂದಿನ ಕ್ಲಾಸ್ಗೆ ತೇರ್ಗಡೆ ಆಗ್ತೀರಿ ಅನ್ನುವಂಥ ಸರ್ಕಾರದ ಆದೇಶ.